ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬ್ಲೌಸ್ ಸ್ಲೀವ್ ಡಿಸೈನ್ನ ಪೇಪರ್ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೋಸ್ಕರ ಪೇಪರ್ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ನಲ್ಲಿ ನಿಮಗೆ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬ್ಲೌಸ್ ಸ್ಲೀವ್ ಲೆಂತ್ ಎಷ್ಟಿದೆ ಅಂದರೆ ನಮಗೆ 8 ಇದೆ. 1 ಇಂಚನ್ನ ಆ್ಯಡ್ ಮಾಡಿಕೊಂಡು ನಾನು 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚನ್ನ ಮಾತ್ರ ನಾನು ಹೆಚ್ಚಿಗೆ ತಗೋತಾ ಇದ್ದೀನಿ. ಇಲ್ಲಿ ಕೂಡ ಮುಂದೆ ಕೂಡ ನಾವು 9 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇವಾಗ ಉದ್ದ ಸ್ಕೇಲ್ನಿಂದ ಒಂದು ಲೈನ್ನ ಹಾಕೋಬೇಕು ಫ್ರೆಂಡ್ಸ್. ಈ ಥರ ಉದ್ದ ಲೈನನ್ನು ಎಳಿಬೇಕು. ಇವಾಗ ಸ್ಲೀವ್ ಡೌನಿಂಗ್ನ 3.5ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. 38-36 ಬ್ಲೌಸ್ ಅಳತೆಗೆ ನಾವು 3.5 ತೊಗೋಬೇಕು ಫ್ರೆಂಡ್ಸ್. ಇಲ್ಲಿ 3.5ಗೆ ಮಾರ್ಕ್ನ ಹಾಕಿ ಇಲ್ಲಿ ಕೂಡ ಒಂದು ಲೈನ್ನ ಎಳಿತಾ ಇದ್ದೀನಿ. ಇದು ಕೂಡ ಒಂದು ಲೈನ್ನ ಎಳೆದಾಯಿತು. ಇವಾಗ ಸ್ಲೀವ್ ಲೂಸ್ ಎಷ್ಟಿದೆಯೋ ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಲೀವ್ ಲೂಸ್ 5 ಇಂಚಿದೆ. 5 ಇಂಚಿಗೆ ಮಾರ್ಕ್ನ ಹಾಕಿ ಇನ್ನು ಹೊಲಿಗೆಗೋಸ್ಕರ 2 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಹಾರ್ಮೋಲ್ ಲೂಸ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಲೌಸ್ ಅಳತೆ ತೊಗೊಂಡು ಹಾರ್ಮೋಲ್ ಲೂಸ್ನ ತೊಗೋಬೇಕು ಫ್ರೆಂಡ್ಸ್. ಹಾರ್ಮೋಲ್ ಲೂಸ್ನ 8 ಇದೆ. 8 ಇಂಚಿದೆ. 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಒಂದು ಲೈನ್ನ ಎಳಿತಾ ಇದ್ದೀನಿ. ಇದು ಲೈನ್ ಹಾಕಿದ್ರೂ ನಡೆಯುತ್ತೆ, ಹಾಕಿದ್ರೂ ನಡೆಯುತ್ತೆ. ನಾನು ಇಲ್ಲಿ ಲೈನ್ನ ಎಳಿತಾ ಇದ್ದೀನಿ. ನೀವು ಲೈನ್ ಎಳಿಲಿಲ್ಲ ಅಂದ್ರೂ ನಡೆಯುತ್ತೆ ಫ್ರೆಂಡ್ಸ್. ಫಕ್ತ್ ಮಾರ್ಕ್ ಮಾಡಿದ್ರೂ ನಡೆಯುತ್ತೆ. ಇವಾಗ ಸ್ಲೀವ್ ರೌಂಡ್ ಶೇಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ 1.5 ಇಂಚಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ದಪ್ಪ ಇದ್ದವರಿಗೆ 1.5 ಇಂಚನ್ನ ತೊಗೋಬೇಕು. ಸಣ್ಣ ಇದ್ದವರಿಗೆ 1 ಇಂಚನ್ನ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿ 1.5ಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಕೆಳಗಿನ ಲೈನ್ಗೆ ಅರ್ಧನ ಮಾಡಿಕೊಂಡು ಅಲ್ಲಿ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಸ್ಲೀವ್ ಡೌನಿಂಗ್ ಏನಲ್ಲ ಅಲ್ಲಿ ಅರ್ಧಕ್ಕೆ. ಈಗ ಇಲ್ಲಿ ಒಂದು ಲೈನ್ನ ಹಾಕೊಳ್ಳೋಣ. ಸ್ಟ್ರೇಟಾಗಿ ಒಂದು ಲೈನ್ನ ಹಾಕೋತಾ ಇದ್ದೀನಿ. ಇವಾಗ ಸ್ಟ್ರೇಟ್ ಒಂದು ಲೈನ್ ಹಾಕ್ಕೊಂಡಿವಲ್ಲ, ಆ ಲೈನ್ ಕೂಡ ಅರ್ಧಕ್ಕೆ ಎಲ್ಲಿ ಬರುತ್ತೆ ಅಲ್ಲಿ ಕೂಡ ಒಂದು ಮಾರ್ಕ್ನ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಅಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇವಾಗ ಅಲ್ಲಿ ಒಂದು ಲೈನನ್ನು ಎಳೆಯೋಣ. ಎಲ್ಲಿ ಅರ್ಧ ಬಂದಿರುತ್ತಲ್ಲ ಅಲ್ಲಿ ಒಂದು ಲೈನ್ನ ಎಳೆಯೋಣ. ಇವಾಗ ಅಲ್ಲಿ ಪ್ಲಸ್ ರೀತಿ ನಮಗೆ ಕಾಣುತ್ತೆ ಫ್ರೆಂಡ್ಸ್. ಆ ಪ್ಲಸ್ ರೀತಿ ಏನು ಕಾಣುತ್ತಲ್ಲ ಅದರದಿಂದ ಅರ್ಧ ಇಂಚಿಗೆ ಮೇಲ್ಗಡೆ ಒಂದು ಮಾರ್ಕ್ನ ಹಾಕ್ಕೋಬೇಕು. ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇವಾಗ ನಾವು ಹೊಲಿಗೆಗೋಸ್ಕರ ಅಂತ 2 ಇಂಚನ್ನ ಅಲ್ಲಿ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇವಾಗ ಕೆಳಗಡೆ ಸ್ಲೀವ್ ಲೂಸ್ಗೆ ಇಲ್ಲಿ ಮೇಲ್ಗಡೆ ಲೈನ್ಗೆ ಒಂದು ಉದ್ದವಾಗಿ ಲೈನನ್ನು ಹಾಕೊಳ್ಳೋಣ. ಇವಾಗ ಸ್ಲೀವ್ ರೌಂಡ್ ಶೇಪ್ನ ಹಾಕೊಳ್ಳೋಣ. ಈ ಥರ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ನಾವು ಇದನ್ನು ರೌಂಡ್ ಶೇಪ್ನ ಹಾಕೋಣ. ಇಲ್ಲಿ ಮೇಲ್ಗಡೆ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಮತ್ತು ಇಲ್ಲಿ
ಕೆಳಗಡೆ ಒಂದು ಪಾಯಿಂಟ್ ಇದೆಯಲ್ಲ ಫ್ರೆಂಡ್ಸ್, ಹಾಫ್ ಇಂಚ್ ತೊಗೊಂಡಿದ್ದೀವಲ್ಲ ಆ ಮೇಲ್ಗಡೆ ಆ ಪಾಯಿಂಟ್ಗೆ ಇಲ್ಲಿ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ಅದೇ ಉಲ್ಟಾ ಇಟ್ಕೊಂಡು ಈ ಶೇಪ್ ಈ ಕಡೆ ಬರೋ ಹಾಗೆ ನಾವು ಈ ಕರ್ವ್ ಸ್ಕೇಲ್ನ ಇಟ್ಕೋಬೇಕು. ಈ ಪಾಯಿಂಟಿಂದ ಈ ಕಡೆ ಹಾರ್ಮೋಲ್ ಕಡೆ ಒಂದು ಲೈನ್ನ ಹಾಕೋಣ. ಈ ಥರ ಶೇಪ್ ಬರೋ ಥರ ಸ್ಕೇಲ್ ಇಟ್ಕೊಂಡು ಈ ಕಡೆ ಒಂದು ಲೈನ್ನ ಮಾಡ್ಕೊಳ್ಳೋಣ. ಇದು ನಮಗೆ ಬ್ಯಾಕ್ ಶೇಪ್ ಆಯಿತು. ಈಗ ಫ್ರಂಟ್ಗೋಸ್ಕರ ಇಲ್ಲಿ ಪ್ಲಸ್ ರೀತಿ ಏನು ಬಂದಿದೆಯಲ್ಲ ನಮಗೆ ಇಲ್ಲಿ ಪೇಪರ್ನಲ್ಲಿ ನಮಗೆ ಕಾಣ್ತಾ ಇಲ್ಲ. ಈ ಪ್ಲಸ್ ರೀತಿ ಏನು ಬರ್ತಲ್ಲ ಆ ಪ್ಲಸ್ ರೀತಿಯಲ್ಲಿ ನಾವು ಇದನ್ನು ಲೈನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಪ್ಲಸ್ಸು ಇಲ್ಲಿ ಮೇಲ್ಗಡೆ ಜಾಯಿಂಟ್ ಮಾಡ್ಕೋಬೇಕು. ಅದನ್ನೇ ಪಲ್ಟಿ ಹೊಡೆದು ಸ್ಕೇಲು ಇಲ್ಲಿ ಆ ಪ್ಲಸ್ ರೀತಿ ಪಾಯಿಂಟಿಂದ ಈ ಕಡೆ ಹಾರ್ಮೋಲ್ ಕಡೆ ಒಂದು ಲೈನ್ನ ಎಳಿತಾ ಇದ್ದೀನಿ. ಈ ಥರ ಸ್ಕೇಲ್ನ ಇಟ್ಕೊಂಡು ಶೇಪ್ ಬರೋ ಥರ ಈ ಕಡೆ ಒಂದು ಲೈನ್ನ ಎಳಿತಾ ಇದ್ದೀನಿ. ಇದು ಥೋಡೆ ರಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಕಾಣಲಿ ಅಂತ. ಈ ಥರ ಶೇಪ್ ಬಂತು ಅಂದರೆ ನಮಗೆ ಪರ್ಫೆಕ್ಟಾಗಿ ಪೇಪರ್ ಕಟ್ಟಿಂಗ್ ಬಂದಿದೆ ಅಂತ ಅರ್ಥ, ಸ್ಲೀವ್ ಕಟ್ಟಿಂಗ್ ಬಂದಿದೆ ಅಂತ ಅರ್ಥ. ಇದು ಮೇನ್ ನಮಗೆ ಈ ಥರ ಶೇಪ್ ಬರಬೇಕು ಫ್ರೆಂಡ್ಸ್. ಇವಾಗ ಎಲ್ಬೋ ಶೇಪ್ ಬ್ಲೌಸ್ ಅಳತೆ ಆಗಿರೋದ್ರಿಂದ ಈ ಥರ ಎಲ್ಬೋ ಶೇಪ್ನ ಎಲ್ಲ ಬ್ಲೌಸ್ಗೆ ನಾವು ತಗೋಬೇಕು ಫ್ರೆಂಡ್ಸ್. ಈ ಥರ ಈ ಲೈನ್ದಿದ ಒಳಗಡೆ ನಾನು ಒಂದು ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ಈ ಥರ ಒಳಗಡೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ತೊಗೋಬೇಡಿ ಫ್ರೆಂಡ್ಸ್, ಥೋಡೆ ಅಂದರೆ ಥೋಡೆನೇ ಮಾರ್ಕ್ನ ಮಾಡ್ತಾನೆ. ಈ ಲೈನ್ನ ಹೀಗೆ ಕೆಳಗಡೆ ಬಂದು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನು ಲೈನ್ ಮಾರ್ಕ್ನ ಹಾಕಿದ್ದೀನಲ್ಲ ಇದೇ ಲೈನ್ ನಾವು ಮುಂದ್ಗಡೆ ಕೂಡ ಹಾಕಬೇಕು. ಈಗ ಇದನ್ನು ರಬ್ ಮಾಡ್ತಾಯಿದ್ದೀನಿ. ಇದೇ ಲೈನ್ನ ಇಲ್ಲಿ ಕೂಡ ಹಾಕಬೇಕು. ಈಗ ಹಾಕೈತೆ ನಾ ಲೈನು. ಇವಾಗ ಇದನ್ನು ಕಟ್ ಮಾಡೋಣ. ಕಟ್ ಮಾಡುವಾಗ ಫ್ರಂಟು ಬ್ಯಾಕು ನೋಡಿಕೊಂಡು ಕಟ್ ಮಾಡಿ ಫ್ರೆಂಡ್ಸ್. ಬಿಗಿನರ್ಸ್ ಇದ್ದವರು ಇಲ್ಲಿ ತುಂಬ ಜನ ಇಲ್ಲೇ ತಪ್ಪು ಮಾಡ್ತೀರ. ಫ್ರಂಟು ಬ್ಯಾಕ್ ನೋಡಿಕೊಂಡು ನಾವು ಕಟ್ ಮಾಡಬೇಕು. ಬ್ಯಾಕ್ ಲೈನ್ಗೆ ಕಟ್ ಮಾಡಬೇಕು. ಸಪ್ರೇಟ್ ಮಾಡಿದ ಮೇಲೆ ನಾವು ಫ್ರಂಟ್ನ ತೆಗಿಬೇಕು ಫ್ರೆಂಡ್ಸ್. ಇವಾಗ ನಾನು ಇದನ್ನು ಓಪನ್ ಮಾಡಿ ಇವಾಗ ಫ್ರಂಟ್ ಸೈಜ್ನ ತೆಗಿತಾ ಇದ್ದೀನಿ. ಈ ಥರ ನಮಗೆ ಶೇಪ್ ಬರಬೇಕು ಫ್ರೆಂಡ್ಸ್. ಈ ಥರ ಶೇಪ್ ಬಂದರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಬಂದಿದೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.